ಒಂದು ಹಳ್ಳಿಯಲ್ಲಿ ರಾಮು ಮತ್ತು ಶ್ಯಾಮು ಎಂಬ ಇಬ್ಬರು ಸ್ನೇಹಿತರಿದ್ದರು. ರಾಮು ತುಂಬಾ ಬುದ್ಧಿವಂತನಾಗಿದ್ದರೆ ಶ್ಯಾಮು ತುಂಬಾ ಭಾವಜೀವಿ. ರಾಮು ಯಾವಾಗಲೂ ತನ್ನ ಬುದ್ಧಿವಂತಿಕೆಯನ್ನು ತೋರಿಸಲು ಪ್ರಯತ್ನಿಸುತ್ತಿದ್ದರೆ ಶ್ಯಾಮು ತನ್ನ ಪ್ರೀತಿ ಮತ್ತು ಕಾಳಜಿಯಿಂದ ಎಲ್ಲರ ಮನ ಗೆಲ್ಲುತ್ತಿದ್ದ. ಒಂದು ದಿನ ಹಳ್ಳಿಯಲ್ಲಿ ದೊಡ್ಡ ಹಬ್ಬ ನಡೆಯುತ್ತಿತ್ತು. ಎಲ್ಲರೂ ಸಂತೋಷದಿಂದ ಹಬ್ಬವನ್ನು ಆಚರಿಸುತ್ತಿದ್ದರು. ಆದರೆ ರಾಮು ಮತ್ತು ಶ್ಯಾಮು ಇಬ್ಬರೂ ಬೇರೆ ಬೇರೆ ರೀತಿಯಲ್ಲಿ ಹಬ್ಬವನ್ನು ಆಚರಿಸುತ್ತಿದ್ದರು. ರಾಮು ಹಬ್ಬದ ಆಚರಣೆಗಳಲ್ಲಿ ಭಾಗವಹಿಸದೆ ತನ್ನ ಕೋಣೆಯಲ್ಲಿ ಕುಳಿತು ಪುಸ್ತಕಗಳನ್ನು ಓದುತ್ತಿದ್ದ. ಶ್ಯಾಮು ಹಬ್ಬದ ಆಚರಣೆಗಳಲ್ಲಿ ಭಾಗವಹಿಸಿ ಎಲ್ಲರೊಂದಿಗೆ ಬೆರೆತು ಸಂತೋಷ ಹಂಚಿಕೊಳ್ಳುತ್ತಿದ್ದ. ಹಬ್ಬ ಮುಗಿದ ನಂತರ ರಾಮು ಶ್ಯಾಮುಗೆ ಹೇಳಿದ, ನಾನು ಈ ಹಬ್ಬದಲ್ಲಿ ಭಾಗವಹಿಸದೆ ನನ್ನ ಬುದ್ಧಿವಂತಿಕೆಯನ್ನು ಹೆಚ್ಚಿಸಿಕೊಂಡೆ. ನೀನು ಮಾತ್ರ ಸಮಯ ವ್ಯರ್ಥ ಮಾಡಿದೆ. ಶ್ಯಾಮು ನಗುತ್ತಾ ಹೇಳಿದ, ನಾನು ಹಬ್ಬದಲ್ಲಿ ಭಾಗವಹಿಸಿ ಎಲ್ಲರೊಂದಿಗೆ ಸಂತೋಷ ಹಂಚಿಕೊಂಡೆ. ಇದು ನನ್ನ ಹೃದಯಕ್ಕೆ ತುಂಬಾ ಸಂತೋಷ ನೀಡಿತು. ರಾಮುಗೆ ಶ್ಯಾಮು ಹೇಳಿದ್ದು ಅರ್ಥವಾಗಲಿಲ್ಲ. ಅವನು ಶ್ಯಾಮುನನ್ನು ಕೇಳಿದ, ನಿನ್ನ ಸಂತೋಷದಿಂದ ನಿನಗೆ ಏನು ಸಿಕ್ಕಿತು? ಶ್ಯಾಮು ಹೇಳಿದ, ನಾನು ಎಲ್ಲರ ಪ್ರೀತಿ ಮತ್ತು ವಿಶ್ವಾಸವನ್ನು ಗಳಿಸಿದೆ. ಇದು ನನ್ನ ಜೀವನದ ದೊಡ್ಡ ಸಂಪತ್ತು. ರಾಮುಗೆ ತನ್ನ ತಪ್ಪು ಅರ್ಥವಾಯಿತು. ಅವನು ತನ್ನ ಬುದ್ಧಿವಂತಿಕೆಯನ್ನು ಮಾತ್ರ ಬೆಳೆಸದೆ ತನ್ನ ಭಾವನೆಗಳನ್ನು ಕೂಡ ಬೆಳೆಸಬೇಕು ಎಂದು ಅರಿತುಕೊಂಡನು. ಕಥೆಯ ನೀತಿ: ಬುದ್ಧಿವಂತಿಕೆ ಮತ್ತು ಭಾವನೆಗಳು ಎರಡೂ ಮುಖ್ಯ, ಆದರೆ ಭಾವನೆಗಳಿಗೆ ಹೆಚ್ಚು ಮಹತ್ವ ನೀಡಬೇಕು. ನಮ್ಮ ಹೃದಯವನ್ನು ಪ್ರೀತಿ ಮತ್ತು ಕಾಳಜಿಯಿಂದ ತುಂಬಿಸಿಕೊಂಡರೆ ನಮ್ಮ ಜೀವನವು ಸಂತೋಷದಿಂದ ಕೂಡಿರುತ್ತದೆ.